ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ಸ್ಟಂಟ್ ಪಡ್ಡು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ ಪಡ್ಡು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಯಾಕಪ್ಪ ರೇಷನ್ ಅಕ್ಕಿನೇ ತೊಗೊಳೋದಂದರೆ ಸ್ವಲ್ಪ ಹಗುರ ಆಗುತ್ತೆ ಪಡ್ಡು ಅಂತಲೇ. ಯಾವ ಗ್ಲಾಸಿಂದ ನಾನು ರೇಷನ್ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಿಂದ ಅರ್ಧ ಗ್ಲಾಸ್ನಷ್ಟು ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ನಾನು ತೆಳ್ಳನ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ದಪ್ಪನ ಅವಲಕ್ಕಿ ತೊಗೋಬೋದು, ಏನು ತೊಂದರೆ ಇಲ್ಲ. ಸೈಡ್ಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಇದನ್ನು ಚೆನ್ನಾಗಿ 4ರಿಂದ 5 ಸಲ ತೊಳ್ಕೊಂಬಂದ್ಬಿಡೋಣ. ಒಂದೇ 1 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಾಕಬೇಕಾದ್ರೆ 1 ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯ ಹಾಕ್ತಾಯಿದ್ದೀನಿ. ಅಂದರೆ ಪಡ್ಡು ಒಳ್ಳೆ ಕಲರ್ ಬರಲಿ ಅಂತಷ್ಟೇ. ನೋಡಿ, ಇವಾಗ ಸ್ವಲ್ಪ ನೀರು ಬಿಸಿಯಾಗಿದೆ. ಇವಾಗ ಇದಕ್ಕೆ ಹಾಕಿ 1 ಅವರ್ ಅಂದರೆ 1 ತಾಸುವರೆಗೂ ಇದನ್ನು ನಾವು ಚೆನ್ನಾಗಿ ನೆನೆಸ್ಕೊಂಬಿಡೋಣ. 1 ತಾಸು ಸಾಕು, ತುಂಬ ಚೆನ್ನಾಗಿರುವಂತಹ ಪಡ್ಡು ರೆಡಿ ಆಗುತ್ತೆ. ಓಕೆ, ನೋಡಿ ಇವಾಗ 1 ಅವರ್ ಆಗಿದೆ, ಅಂದರೆ 1 ತಾಸು ಆಗಿದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೆಂದಿದೆ ಅಕ್ಕಿ ಮತ್ತು ಅವಲಕ್ಕಿ. ನೋಡಿ, ಸ್ವಲ್ಪ ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ನೆನ್ಕೊಳುತ್ತೆ. ಹಾಫ್ ಆನ್ ಅವರ್ ಆದರೂ ಕೂಡ ಸಾಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಹಾಫ್ ಆನ್ ಅವರ್ ಸಾಕು. ಇದನ್ನು ಒಂದು ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. 1-2 ಮುಷ್ಟಿಯಷ್ಟು ಅಕ್ಕಿ ಹಾಕಿದರೆ 1 ಮುಷ್ಟಿಯಷ್ಟು ಅವಲಕ್ಕಿ ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬಿಡೋಣ. ಯಾಕಂದರೆ ಇದು ಪಡ್ಡುಗಾಗಿರೋದ್ರಿಂದ ಸ್ವಲ್ಪ ಜುರಿದ್ರೆ ಓಕೆ ಗರಿ ಗರಿಯಾಗಿ ಬರುತ್ತೆ ಅಂತ ಅಷ್ಟೇ. ಸ್ವಲ್ಪ ನೀರು ಹಾಕಿ ಇದನ್ನು ಪಡ್ಡು ಬ್ಯಾಟರ್ ಅಂದರೆ ನಾವು ಯಾವಾಗಲೂ ರುಬ್ಕೊತೀವಲ್ಲ ಹಿಟ್ಟನ್ನ, ಅದಕ್ಕೇ ರುಬ್ಕೊಳ್ಳೋಣ. ನೋಡಿ, ಓಕೆ, ಇವಾಗ ಒಂದು ಪಾತ್ರೆ ತೆಗೆದಿದ್ದೀನಿ. 2 ಬ್ಯಾಚಲ್ಲಿ ನಾನು ಇದನ್ನ ರುಬ್ಕೊಂಡು ತೆಗೆದು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಚಟ್ನಿ ಆಗೋವರೆಗೂ ಇದನ್ನ ನೆನಿಟ್ರೆ ಸಾಕು. ಮಿನಿಮಮ್ ಟೈಮ್ ಅಂದರೆ 15 ನಿಮಿಷ ಅಂದ್ಕೊಳ್ಳೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ನೆನೆಸಿಟ್ಬಿಡೋಣ. ಒಂದು 15 ನಿಮಿಷ ಆಗಿದೆ. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇದಕ್ಕೆ ಸೋಡಾ ಪುಡಿ ಹಾಕ್ತಿದ್ದೀನಿ. ಅಂದರೆ ಅಡುಗೆ ಇದ್ದಿದ್ದು. ಅಂದರೆ ಇನ್ನೇನು ಬ್ಯಾಟರ್ ರೆಡಿ ಆಗಿದೆ, ಇನ್ನೇನು ದೋಸೆ ಹಂಚು ಕಾದಿದೆ ಹಾಕಬೇಕು ಅನ್ನಬೇಕಾದ್ರೆ ನಾವು ಸೋಡಾ ಪುಡಿ ಹಾಕಬೇಕು, ಆವಾಗ ಅದು ವರ್ಕ್ ಆಗುತ್ತೆ. ಓಕೆ, ನೋಡಿ ಅಂಚು ಸಹ ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಪಡ್ಡು ಅಂದರೆ ಎಣ್ಣೆ ಹಾಕಲೇಬೇಕು. ಫಸ್ಟಿಗೆ 1 ಹಾಕಿ ತೆಗೆದು ಬಿಡೋಣ ನಾವು. ಓಕೆ, ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಓಕೆ, ನೋಡಿ ಇವಾಗ ಪಡ್ಡು ಹಾಕೋಣ. ಇದು ಅಂಟುಗೊಳುತ್ತೇನೋ ಅನ್ನೋ ಭಯನೇ ಬೇಡ. ಇಷ್ಟು ಈಸಿಯಾಗಿ ಎದ್ದೇಳುತ್ತೆ ಅಂದರೆ ನೀವು ಒಂದು ಸಲ ಪಕ್ಕ ಟ್ರೈ ಮಾಡಲೇಬೇಕು. ನೀವು ನಾನು ಜಸ್ಟ್ ಬರೀ ಪ್ಲೇನ್ ಪಡ್ಡು ಹಾಕಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಈರುಳ್ಳಿ ಹಾಕ್ಬೋದು, ಟೊಮೆಟೊ, ಆಮೇಲೆ ಸಬ್ಬಸಿಗೆ ಪಲ್ಯ, ಕೊತ್ತಂಬರಿ, ಕರಿಬೇವು, ನಿಮಗೆ ಏನು ಬೇಕು ಇಷ್ಟ ನೀವು ಅದನ್ನ ಹಾಕಿ ನೀವು ಸಹ ಮಾಡ್ಬೋದು. ಜಸ್ಟ್ ನಾನಿಲ್ಲಿ ಪ್ಲೇನ್ ಮಾಡಿದ್ದೀನಿ. ಅಕಸ್ಮಾತ್ ಹಿಂದಿನ ದಿನ ಬೆಳಗ್ಗೆ ನೀವು ಅಕ್ಕಿ ನೆನೆ ಹಾಕೋದು ಮರ್ತೋದ್ರೆ ನಿಮ್ಮ ಮಕ್ಕಳು ಎನಿ ಕಾಸ್ಟ್ ನಮ್ಗೆ ಇವತ್ತು ಪಡ್ಡುನೇ ಬೇಕು ಅಂತ ಹಠ ಮಾಡಿದರೆ ಟೆನ್ಷನ್ನೇ ಇಲ್ಲಾರ್ದೆ ಇದನ್ನು ಈಸಿಯಾಗಿ ನೀವು ಮಾಡ್ಕೋಬೋದು. ಖಂಡಿತ ವರ್ಕ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾದಂಥ ಅಂಚಿಗೆ ಅಂಟ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇದು ಖಂಡಿತ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಖಂಡಿತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.